ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸುತ್ತಮುತ್ತ ಮಳೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಮಳೆ ಜೋರಾಗಿದೆ. ಕ್ಯಾಮೆರಾದಲ್ಲಿ ಈ ಮಳೆಯ ರಣಭೀಕರ ದೃಶ್ಯ ಸೆರೆಯಾಗಿದೆ. ಭಾರೀ ಗಾಳಿಯ ಜೊತೆಗೆ ಧಾರಾಕಾರ ಮಳೆ ಕೂಡ ಆಗ್ತಾ ಇದೆ. ಇದು ಸದ್ಯಕ್ಕೆ ಉತ್ತರ ಕನ್ನಡದ ಪರಿಸ್ಥಿತಿ. ಇನ್ನು ಉಡುಪಿ ಜಿಲ್ಲೆಯಲ್ಲೂ ಕೂಡ ಮುಂದುವರೆದಂಥ ಮಳೆಯ ಆರ್ಭಟ. ಬೊಳ್ಜೆ ಗ್ರಾಮದ ಮನೆಗಳಿಗೆ ಪಾಪನಾಶಿನಿ ನದಿಯ ನೀರು ನುಗ್ತಾ ಇದೆ. ಉಡುಪಿ ಹೊರವಲಯದ ಉದ್ಯಾವರ ಸಮೀಪದ ಬೊಳ್ಜೆ ಗ್ರಾಮ. ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಸುರಿಯುತ್ತಿರುವಂಥ ಧಾರಾಕಾರ ಮಳೆ ಇದು. ಬೊಳ್ಜೆ ಗ್ರಾಮದಲ್ಲಿ ಕೃಷಿ ಜಮೀನಿಗೂ ಕೂಡ ನೀರು ನುಗ್ಗಿದೆ. ಜಾನುವಾರುಗಳನ್ನ ಕೂಡ ಅಲ್ಲಿ ಮೇಯಿಸೋದಕ್ಕೆ ಅಥವಾ ಸುರಕ್ಷಿತವಾದಂಥ ಸ್ಥಳಕ್ಕೆ ಹೋಗೋದಕ್ಕೆ ಅಲ್ಲಿ ಕಷ್ಟ ಆಗ್ತಾ ಇದೆ. ಬೊಳ್ಜೆ ಗ್ರಾಮದಲ್ಲಿ ಕೃಷಿ ಜಮೀನಿಗೂ ಕೂಡ ನುಗ್ಗಿರುವಂಥ ನದಿ ನೀರು. ಭಾರೀ ಮಳೆಗೆ ಪಾಪನಾಶಿನಿ ನದಿ ಈಗ ಉಕ್ಕಿ ಹರಿತಿರುವಂಥ ಕಾರಣ ನದಿಯ ಅಕ್ಕಪಕ್ಕ ನದಿ ತನ್ನ ವ್ಯಾಪ್ತಿಯನ್ನು ಮೀರಿ ಆಲ್ಮೋಸ್ಟ್ ತೋಟಗಳಿಗೆಲ್ಲ ನೀರು ನುಗ್ತಾ ಇದೆ. ಉಡುಪಿ ಹೊರವಲಯದ ಉದ್ಯಾವರ ಸಮೀಪದ ಬೊಳ್ಜೆ. ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮುಂದುವರೆದಂಥ ಮಳೆಯ ಆರ್ಭಟ ನೋಡ್ತಾ ಇದ್ದೀರಾ. ಮನುಷ್ಯರ ಜೊತೆಗೆ ಜಾನುವಾರುಗಳಿಗೂ ಕೂಡ ಸಾಕು ಪ್ರಾಣಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಉಡುಪಿ ಹೊರವಲಯದ ದೃಶ್ಯಗಳು ಉದ್ಯಾವರ ಸಮೀಪದ ಬೊಳ್ಜೆ ಗ್ರಾಮದಲ್ಲಿ ಇಂಥ ಪರಿಸ್ಥಿತಿ ಇದೆ ಈಗ. ಉಡುಪಿಯ ದೃಶ್ಯಗಳನ್ನ ನೋಡ್ತಾ ಇದೀವಿ ಈಗ. ಉಡುಪಿಯ ಬೊಳ್ಜೆ ಪಾಪನಾಶಿನಿ ನದಿಯ ಸುತ್ತಮುತ್ತ ಇರುವಂತಹ ಪ್ರದೇಶಗಳಿವು. ಇಲ್ಲಿ ಹೇಗೆ ಮಳೆ ನೀರು ನದಿಯ ನೀರೆಲ್ಲವೂ ಕೂಡ ರಸ್ತೆಗೆ ಬರ್ತಾ ಇದೆ, ತೋಟಗಳಿಗೆ ನುಗ್ತಾ ಇರೋದು. ಮನೆಗಳೆಲ್ಲವೂ ಕೂಡ ಅಲ್ಲಿ ದ್ವೀಪಗಳ ಹಾಗೆ ಕಾಣ್ತಾ ಇವೆ. ಅಷ್ಟರ ಮಟ್ಟಿಗಲ್ಲಿ ಮಳೆ ಬರ್ತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ಸುರಿಯುತ್ತಿರುವಂಥ ಮಳೆ, ಉತ್ತರ ಕನ್ನಡ ಭಾಗದಲ್ಲಿ ಸುರಿಯುತ್ತಿರುವಂಥ ಮಳೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಮೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಲ್ಲಿಂದ ಬನ್ನಿ ನೋಡೋಣ. ಉಡುಪಿ ನಗರದ ಹೊರವಲಯ ಆಗಿರುವಂತಹ ಉದ್ಯಾವರ ಸಮೀಪದ ಬೊಳ್ಜೆಯಲ್ಲಿ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಈ ಭಾಗದ ಜನರು ಎಷ್ಟು ಅಪಾಯದಲ್ಲಿ ಇದ್ದಾರೆ ಮತ್ತು ಎಷ್ಟು ನೀರು ನುಗ್ಗಿ ಎಷ್ಟು ಸಮಸ್ಯೆ ಆಗ್ತಿದೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ಗಮನಿಸ್ತಾ ಹೋಗ್ಬೋದು. ಯಾಕಂದ್ರೆ ದನವನ್ನು ಕೂಡ ಮೇಯಿಸಲಿಕ್ಕೆ ಹೊರಗೆ ಕರ್ಕೊಂಡು ಬರ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತಿರುವಂತದ್ದು. ಈ ಭಾಗದ ಜನರ ಕೃಷಿಯನ್ನ ಅವಲಂಬಿಸಿರ್ತಾರೆ ಕೆಲವೊಂದು ಭಾಗದವರು. ಮತ್ತು ಈ ಭಾಗದ ಜನರ ಪ್ರತಿ ವರ್ಷ ಕೂಡ ಈ ಭಾಗಕ್ಕೆ ನೆರೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಭಾಗದ ಜನರು ದನವನ್ನ ಹೊರಗೆ ಕರೆದುಕೊಂಡು ಬರ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಿರುವಂತದ್ದು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಗಮನ ಹರಿಸಬೇಕಾಗುತ್ತೆ. ಈ ಭಾಗದಲ್ಲಿರುವಂತಹ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗುವ ಸಾಧ್ಯತೆ ಇರುವಂತದ್ದು. ಅದೇ ರೀತಿ ನಾವು ಗಮನಿಸಬಹುದು. ಆ ಒಂದು ಚಿತ್ರಣದಲ್ಲಿ ನಮ್ಮ ಕ್ಯಾಮರಾಮ್ಯಾನ್ ಏನು ತೋರಿಸ್ತಿದ್ದಾರೆ, ಆ ಒಂದು ಮನೆಯಲ್ಲಿ ಕೂಡ ಮನೆಯವರು ಕೂಡ ಇದ್ದಾರೆ. ಮತ್ತೆ ನೀರಿನ ಮಟ್ಟ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಅವರು ಕೂಡ ಆತಂಕದಲ್ಲಿರುವಂತದ್ದು. ಮತ್ತು ಬೊಳ್ಜೆ ಸಮೀಪದ ಕೇದಾರ್ ಆಗಿರ್ಬೋದು, ಮಣಿಪುರ ಪ್ರದೇಶದಲ್ಲಿ ಕೂಡ ಈಗ ನೀರು ನುಗ್ಗುವ ಸಾಧ್ಯತೆ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಅದೇ ರೀತಿ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಅಪಾಯದಲ್ಲಿರುವಂತಹ ಮನೆಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆ ವಹಿಸುವಂತ ಕೆಲಸವನ್ನ ಮಾಡಬೇಕಂತ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಉಡುಪಿ ನಗರದ ಹೊರವಲಯ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತ ಕೂಡ ಸೂಕ್ತ ಕ್ರಮಕ್ಕೆ ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿರುವಂತಹ ತಗ್ಗು ಪ್ರದೇಶದಲ್ಲಿರುವಂತಹ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕಂತ ಅನಿವಾರ್ಯತೆ ಕೂಡ ಇರುವಂತದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.